ಯಪ್ಪ ಏನು ಸೂಟ್ ಕೇಸೋ ಏನೋ ಯಾರ ಹೆಸರು ಬರ್ತಿದೆಯೋ ಯಾರ ಜೊತೆಗೆ ಯಾವ ಸೂಟ್ ಕೇಸಲ್ಲಿದೆಯೋ ಯಾರ ಹಣೆ ಬರ ಯಾವ ಸೂಟ್ ಕೇಸಲ್ಲಿದೆಯೋ ನಿಮಗೆ ಗೊತ್ತಾಗಬೇಕಾ? ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ, ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ. ಸೂಟ್ ಕೇಸಲ್ಲೂ ಎಲಿಮಿನೇಷನ್ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಈವ್ನಿಂಗ್ ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಕಿಚ್ಚ ಸುದೀಪ್ ಅವ್ರ ಲುಕ್ ಅಂತೂ ಸಖತ್ತಾಗಿದೆ. ಅದ್ರ ಜೊತೆಗೆ ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಸೈಕ್ ಆಗಿದೆ. ಏನು ಅಂತ ಹೇಳಿದರೆ ಏನು ಡಬಲ್ ಎಲಿಮಿನೇಷನ್ ಅಂತ ಬಂದ ತಕ್ಷಣ ಯಾವಾಗ್ಲೂ ಸೊ ಸಂಡೇ ಇರ್ತಾಯಿತ್ತು. ಬಟ್ ಇವತ್ತಿನ ಒಂದು ಕಿಚ್ಚನ ಕೊನೆಯ ವಾರದ ಪಂಚಾಯಿತಿಯಲ್ಲಿ ಸ್ಯಾಟರ್ಡೇ ಒಂದು ಎಲಿಮಿನೇಟ್ ಆಗ್ತಾ ಇದೆ, ಒಂದು ಎಲಿಮಿನೇಷನ್ ಇದೆ. ಸೊ ಏನು ಈ ಟಾಸ್ಕು ಯಾವ ಥರ ಅಂತ ಸೊ ನೋಡ್ತಾ ಹೋದರೆ ಬೇಸಿಕಲಿ ಕಿಚ್ಚ ಸುದೀಪ್ ಅವರು ಒಂದು ಗ್ರ್ಯಾಂಡ್ ಫಿನಾಲೆ ಲುಕ್ಕನ್ನು ತೋರಿಸ್ತಾರೆ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಯಾವ ಥರ ಅಂತ. ಇಷ್ಟು ಇರೋ ಜನಗಳಲ್ಲಿ ಎಲ್ಲರೂ ಆಚೆ ಹಾಕಿ ಕಡೇ ಲಾಸ್ಟಲ್ಲಿ ಬಂದು 5 ಜನ ನಿಂತಿದ್ದೀರಾ. ಫಿನಾಲೆಗೆ ಹೋಗೋರು 5 ಜನ, ಆದರೆ ಎಲಿಮಿನೇಷನ್ ಅಂತ ಬಂದಾಗ ನಿಂತಿರೋರು 5 ಜನ ಇದ್ದೀರಾ. ಸೊ ಇದರಲ್ಲಿ ಉಳ್ಕೊಳ್ಳೋ 3 ಜನ ಇಬ್ಬರು ಆ ಒಂದು 5 ಜನಕ್ಕೆ ಆ್ಯಡ್ ಆಗ್ತೀರಾ ಅಂತ ಹೇಳಿಬಿಟ್ಟು ಸೊ ಗ್ರ್ಯಾಂಡ್ ಫಿನಾಲೆ ಯಾವ ಥರ ಹೆಂಗೆ ಅಂತ ಒಂಥರ ಆ ಟ್ರೋಫಿದು ಎಲ್ಲ ಲುಕ್ ಎಲ್ಲ ಸಖತ್ತಾಗಿದೆ. ಅದನ್ನೆಲ್ಲ ತೋರಿಸ್ತಾರೆ, ಅವ್ರಿಗೂ ಒಂದು ಇನ್ಸ್ಪಿರೇಷನ್ ಮೋಟಿವೇಶನ್ನ ತೋರಿಸ್ತಾರೆ. ಅದ್ರ ಜೊತೆಗೆ ಸ್ಯಾಡ್ ಪಾರ್ಟ್ ಏನು ಅಂತ ಹೇಳಿದ್ರೆ, ಇಷ್ಟು ದೂರ ಬಂದುಬಿಟ್ಟು ಯಾರೇ ಆದ್ರೂ ಮನೆಗೆ ಹೋದ್ರೂ ತುಂಬಾ ಬೇಜಾರಾಗುತ್ತೆ. ಸೊ ಅವ್ರು ಚೆನ್ನಾಗಿ ಆಡದೇ ಇರಲಿ ಹೆಂಗೋ ಏನೋ ಅದು ಯಾವ ಕಂಟೆಸ್ಟೆಂಟ್ ಆದರೂ ಆಗಿರಲಿ, ಬಟ್ ಪರ್ಸ್ನಲಿ ಅವ್ರ ಜಾಗದಲ್ಲಿ ನಿಂತು ನೋಡಿದಾಗ ಯಾರೇ ಹೋದ್ರೂ ತುಂಬಾ ಬೇಜಾರಾಗುತ್ತೆ. ಅದು ಯಾವುದೇ ವ್ಯಕ್ತಿ ಆಗಿರ್ಬೋದು, ಈ 5 ಜನದಲ್ಲಿ ಯಾರಾದ್ರೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಇಲ್ಲಿ ಏನು ಚಟುವಟಿಕೆ ಅಂತ ಹೇಳಿದ್ರೆ, ಆ ಒಂದು 5 ಜನ ರಜತ್, ಗೌತಮಿ ಮತ್ತು ಉಗ್ರಂ ಮಂಜು ಅವರು, ಧನರಾಜ್ ಅವ್ರನ್ನ, ಭವ್ಯ ಗೌಡ ಅವ್ರನ್ನ ಚಟುವಟಿಕೆ ರೂಮ್ಗೆ ಕಳಿಸ್ತಾರೆ. ಸೊ ಆ ಒಂದು ರೂಮಲ್ಲಿ ಅವರವರ ಸೂಟ್ಕೇಸ್ಗಳನ್ನ ಇಟ್ಟಿರ್ತಾರೆ. ಸೊ ಅದರಲ್ಲಿ ಯಾರು ಸ್ಯಾಟರ್ಡೆ ವೀಕೆಂಡ್ ಎಪಿಸೋಡ್, ಈ ವೀಕೆಂಡ್ ಶೋ ಅಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋರ ಹೆಸರನ್ನು ಅವರವರ ಸೂಟ್ಕೇಸಲ್ಲಿ ಅವರವರ ಹಣೆ ಬರಹವನ್ನು ಬರೆದುಬಿಟ್ಟು ಅವ್ರ ಹೆಸರನ್ನ ಬರೆದು ಇಟ್ಟಿರ್ತಾರೆ. ಸೊ ಇದು ತುಂಬಾ ಸ್ಯಾಡ್ ಪಾರ್ಟ್. ಸೊ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಆ ಒಂದು ಸಿಚುವೇಶನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ನರ್ವಸಾಗಿ ಕಾಣ್ತಾಯಿದ್ರು ಎಲ್ಲ ಕಂಟೆಸ್ಟೆಂಟ್ಗಳು. ನಮ್ಗೆ ನೋಡೋಕ್ಕೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಯಾರಾದ್ರೂ ನಾನು ಹೇಳ್ದಂಗೆ ತುಂಬಾ ಬೇಜಾರಾಗುತ್ತೆ. ಬಿಕಾಸ್ ಇಷ್ಟು ದೂರ ಇನ್ನೊಂದೇ ವಾರ ಇರೋದಲ್ವಾ. ಸೊ ಯಾರೇ ಹೋದ್ರೂ ಬೇಜಾರಾಗಿರುತ್ತೆ. ಸೊ ನಿಮಗೆ ಯಾರು ಹೋಗ್ತಾರೆ ಅನಿಸುತ್ತೆ, ಯಾರು ಸೂಟ್ ಕೇಸಲ್ಲಿ ಏನು ಹಣೆ ಬರ ಬರ್ದಿದೆ ಅಂತ ಅನಿಸುತ್ತೆ. ನಾಳೆನೂ ಒಂದು ಎಲಿಮಿನೇಷನ್ ಇದೆ, ಇವತ್ತಿಗೆ ಮುಗೀತು ಅಂತ ಅನ್ಕೋಬೇಡಿ. ಸೊ ನಾಳೆನೂ ಒಂದು ಎಲಿಮಿನೇಷನ್ ಇದೆ, ಟೋಟಲ್ ಡಬಲ್ ಎಲಿಮಿನೇಷನ್ ಈ ವಾರದಲ್ಲಿ. ಸೊ ಇವತ್ತು ನನಗನ್ಸಿದ ಪ್ರಕಾರ ಯಾರು ಹೋಗ್ತಾರೆ, ಯಾರು ಹೋಗ್ಬೋದು, ಬಹುಶಃ ಗೌತಮಿ ಅಥವಾ ಹೆಂಗೆ ಹೇಳೋದು, ಭವ್ಯಗೌಡ, ಧನರಾಜ್, ಈ ಒಂದು 3 ಜನದಲ್ಲಿ ಸಿಕ್ಕಾಪಟ್ಟೆ ಲಾಸ್ಟ್ ಒದ್ದಾಟ ಇರುತ್ತೆ ಅಂತ ನನಗನ್ಸುತ್ತೆ. ಸೊ 1 by 1 ಓಪನ್ ಮಾಡಿಸ್ತಾರೋ ಇಲ್ವಾ, ಎಲ್ಲ ಒಂದೇ ಸಾರಿ ಓಪನ್ ಮಾಡಿಸ್ತಾರೋ, ಅಟ್ ಎ ಟೈಮ್ ಓಪನ್ ಮಾಡಿಸ್ತಾರೋ ಸೂಟ್ ಕೇಸ್ನ, ಅಥವಾ ಈ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಒಬ್ಬೊಬ್ಬರನ್ನೇ ಕರೆದು ನೀನು ನಿಂತ್ಕೊ, ನೀನು ಹೋಗಲ್ಲ, ನೀನು ಹೋಗ್ತೀಯಾ ಅಂತ ಹೇಳಿ ಅದೊಂಥರ ಜೋಕ್ ಪ್ರ್ಯಾಂಕ್ ಥರ ಇತ್ತು. ಸೊ ಆ ಥರ ಏನಾದರೂ ಒಬ್ಬೊಬ್ಬರೇ ಓಪನ್ ಮಾಡಿ ನಿಮ್ಮ ಹೆಸರಿದೆಯಾ ನೋಡಿ ಹೇಳಿ ಅಂತಾರ, ಅಥವಾ ಅಟ್ ಎ ಟೈಮ್ ಓಪನ್ ಮಾಡಿಸಿ ಅವ್ರ ಹೆಸರುಗಳನ್ನ ಹೇಳ್ತಾರ. ಸೊ ಯಾವ ಥರ ಆಗುತ್ತೆ ಈ ಒಂದು ಎಲಿಮಿನೇಷನ್ ಪ್ರೋಸೆಸ್ ಅಂತ ನಾವು ಎಪಿಸೋಡ್ ನೋಡಿದಾಗೆ ಗೊತ್ತಾಗೋದು. ಬಟ್ ತುಂಬಾ ಸ್ಯಾಡ್ ಮೂಮೆಂಟ್, ಸಿಕ್ಕಾಪಟ್ಟೆ ನೋಡೋಕ್ಕೆ ಥ್ರಿಲ್ಲಿಂಗ್ ಆಗಿದೆ. ಒಂಥರ ತುಂಬ ಬೇಜಾರಾಗುತ್ತೆ ಯಾರೇ ಹೋದ್ರೂ. ಸೊ ಯಾರ ಸೂಟ್ ಕೇಸಲ್ಲಿ ಏನು ಬರೆದಿದೆ. ಸೊ ನನ್ನ ಪ್ರಕಾರ ಗೌತಮಿ ಮತ್ತು ಭವ್ಯ ಗೌಡ ಮತ್ತು ಧನರಾಜ್, ಈ 3 ಸೊ ಇಬ್ಬರು ಇವತ್ತು ಅಥವಾ ನಾಳೆ 2 ಎಪಿಸೋಡು ಸೇರಿಸಿ ಇಬ್ಬರು ಹೋಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಅವ್ರ ಪರ್ಫಾರ್ಮೆನ್ಸ್ ವೈಸ್ ಮತ್ತು ವೋಟಿಂಗ್ಸ್ ವೈಸ್, ಅವ್ರು ಇರುವಂತಹ ವ್ಯಕ್ತಿತ್ವ, ಅವ್ರು ನಡ್ಕೊಂಬಂದಿರುವಂಥ ವ್ಯಕ್ತಿತ್ವ, ಅವರು ಆಟದಲ್ಲಿ ತೋರಿಸಿರುವಂಥ ವ್ಯಕ್ತಿತ್ವ, ಅವ್ರ ಜೆನ್ಯೂನಿಟಿ, ಅವ್ರ ನ್ಯಾಯ, ನಿಯತ್ತು, ಧರ್ಮ ಯಾವ ಥರ ಇತ್ತು ಗೇಮಲ್ಲಿ ಆಟ ಆಡೋದ್ರಲ್ಲಿ ಅಂತ. ಸೊ ನೀವೇ ನೋಡಿದ್ದೀರಾ ಒಬ್ಬೊಬ್ಬರು ಯಾವ ಥರ ಗೇಮ್ ಆಡ್ಕೊಂಡು ಬಂದಿದ್ದಾರೆ ಇಷ್ಟು ದಿನ ಅಂತ ಹೇಳಿಬಿಟ್ಟು. ಸೊ ಓವರಾಲ್ ಕನ್ಸಿಡರ್ ಮಾಡ್ತಾರಾ ಅಥವಾ ವೋಟ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ, ಯಾವ ಥರ ಕನ್ಸಿಡರ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಡೆಫಿನೆಟ್ಲಿ ಗೊತ್ತಿಲ್ಲ. ಬಟ್ ಈ ಒಂದು ಎಪಿಸೋಡ್ ಮಾತ್ರ ಸೈಕ್ ಆಗಿದೆ. ಪ್ರೋಮೋ ಮಾತ್ರ ಸಿಕ್ಕಾಪಟ್ಟೆ ಸೈಕ್ ಆಗಿದೆ. ನೋಡಿದ್ರೇ ಒಂಥರ ಮೈ ಜುಮ್ ಅನ್ನಿಸ್ತಾ ಇದೆ. ಯಾರು ಹೋಗ್ತಾರೋ, ಯಾರ ಹೆಸರು ಬರ್ದಿದೆಯೋ, ಯಾವ ಸೂಟ್ ಕೇಸಲ್ಲಿ ಏನಿದೆಯೋ ಅನ್ನೋ ಥರ ಎಕ್ಸೈಟ್ಮೆಂಟ್ ಆಗ್ತಾಯಿದೆ. ಎಷ್ಟೊತ್ತಿಗೆ 9 ಗಂಟೆ ಆಗುತ್ತೋ, ಎಷ್ಟೊತ್ತಿಗೆ ಸುದೀಪ್ ಬರ್ತಾರೋ, ಎಷ್ಟೊತ್ತಿಗೆ ಬೇಗ ನಿನ್ನೆ ಎಪಿಸೋಡ್ ಮುಗಿಸ್ಬಿಟ್ಟು ಅವ್ರು ಸ್ಟಾರ್ಟ್ ಮಾಡ್ತಾರೋ. ಸೊ ಈ ಥರ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನೋಡಿ. ನನಗೆ ವೀಕೆಂಡ್ ಬಂತು ಅಂದರೆ ನಿನ್ನೆ ಎಪಿಸೋಡ್ ಯಾಕೆ ಸರ್ ತೋರಿಸ್ತೀರಿ, ಈ ಕಳಪೆ, ಈ ಒಳ್ಳೆಯದು ಉತ್ತಮ ಕಳಪೆ ಎಲ್ಲ ತೋರಿಸೋದ್ಬಿಟ್ಟು ನೀವೇ ಸ್ಟಾರ್ಟ್ ಮಾಡಿ ಅನ್ನೋ ಥರ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಇವತ್ತು ಕೂಡ ಹಾಗೇ ಇದೆ. ಸೊ ಸ್ಯಾಟರ್ಡೆ ಬೆಳಗಿಂದ ಯಾವ ಪ್ರೋಮೋನು ರಿಲೀಸ್ ಆಗಿರಲಿಲ್ಲ, ಈ ಪ್ರೋಮೋ ರಿಲೀಸ್ ಆಗಿದೆ. ಸೊ ಇದು ಈ ಥರ ಇದೆ ನೋಡಿ. ಸೊ ಇದಕ್ಕೆ ನನ್ನ ಕೈಕಾಲೆಲ್ಲ ಹಿಂಗೆ ಕಟ್ಕೊಂಡು 9 ಗಂಟೆವರೆಗೂ ಹಿಂಗೆ ಕೂತಿರ್ಬೇಕು, ಎಷ್ಟು ಬೇಗ ಬರುತ್ತೋ ಅನ್ನೋ ಥರ ಇದೆ ಪ್ರೋಮೋ. ಸೊ ಎನಿವೇ ಚೆನ್ನಾಗಿದೆ. ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾರು ಹೋಗ್ತಾರೆ, ಯಾರು ಸೂಟ್ ಕೇಸಲ್ಲಿ ಯಾರು ಹಣೆ ಬರ ಬರ್ದಿದೆ, ಯಾರು ಹೆಸರು ಬರ್ದಿದೆ ಅನ್ನೋದು ಮಾತ್ರ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಎಲ್ರಿಗೂ ವಿಶ್ ಮಾಡೋಣ. ಇಷ್ಟು ದೂರ ಬಂದಿರೋದೇ ಒಂದು ದೊಡ್ಡ ಸಾಧನೆ. ಸೊ
ಅವರೆಲ್ಲರೂ ತುಂಬಾ ಕಷ್ಟಪಟ್ಕೊಂಡೆ ಈ ಒಂದು ವೇದಿಕೆಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅವ್ರ ಲೈಫಲ್ಲಿ. ಸೊ ಇಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಇಷ್ಟೊಂದು ಜನಗಳಲ್ಲಿ ಇಷ್ಟು ಇಲ್ಲಿವರೆಗೂ ರೀಚ್ ಆಗಿದ್ದಾರೆ ಅಂದರೆ ಅದೇ ಒಂದು ದೊಡ್ಡ ಸಾಧನೆ ಅವರೆಲ್ರಿಗೂ. ಸೊ ಯಾರೇ ಹೋದರೂ ಬೇಜಾರಾಗುತ್ತೆ, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಈ ಒಂದು ಪ್ರೋಮೋ ರಿವ್ಯೂನ ಇಲ್ಲಿಗೆ ಮುಗಿಸೋಣ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನ ಒಂದು ಇದನ್ನು ವಿಡಿಯೋನ ನೋಡ್ತಾ ಇದ್ದೀರಿ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಸೊ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್.